ಹೀಗೆ ಚಿಕ್ಕಬಳ್ಳಾಪುರದ ಆರ್ಟಿಒ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ವಾಹನವೊಂದನ್ನು ಅನಧಿಕೃತವಾಗಿ ವಿನ್ಯಾಸ ಮಾಡಿದ್ದಲ್ಲದೆ ಅದರಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಜೆರಾಕ್ಸ್, ಸ್ಕ್ಯಾನರ್ ಮತ್ತು ಪ್ರಿಂಟರ್ಗಳನ್ನು ಇಟ್ಟುಕೊಂಡು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗಳಿಗೆ ಸೆಡ್ಡು ಹೊಡೆಯುವಂತೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವುದು ಸ್ವತಃ ಚಿಕ್ಕಬಳ್ಳಾಪುರ ತಾಲೂಕು ತಹಶೀಲ್ದಾರ್ ಕಚೇರಿಯ ಮುಂದೆ. ಕಚೇರಿ ಕೆಲಸಗಳಿಗೆ ಹೋಗುವವರನ್ನು ಸೆಳೆದು ಏನು ಕೆಲಸ ಮಾಡಿಕೊಡಬೇಕು ಹೇಳಿ, ಎಲ್ಲ ನನಗೆ ಕೊಟ್ಟು ಬಿಡಿ, ನಾನೇ ಎಲ್ಲವನ್ನೂ ಮಾಡಿಸಿಕೊಡುತ್ತೇನೆ ಎಂದು ರೈತರು ಹಾಗೂ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಮಧ್ಯವರ್ತಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ಅಸಲಿಗೆ ಹೀಗೆ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಡಗಿರುವ ಆರೋಪ ಇದ್ದು ಇವರು ಅಧಿಕಾರಿಗಳಿಗೆ ಸೆಡ್ಡು ಹೊಡೆದಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ನಗರಸಭೆಯ ಮಾಜಿ ನಗರಸಭೆ ಸದಸ್ಯ ಅಮೀರ್ ಮಹಮ್ಮದ್ ಸಾದಿಕ್ ಈ ತೆರೆದ ವಾಹನದಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತಿದೆ, ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಸಾದಿಕ್ ಅಂತ ಮಾಜಿ ನಗರಸಭಾ ಸದಸ್ಯ ನಾನು. ಈ ಇತ್ತೀಚೆಗೆ ತಾಲೂಕು ಆಫೀಸ್ ಮುಂದೆ ಒಂದು ಟೆಂಪೋ ಅಲ್ಲಿ ಟೈಪಿಂಗ್ ಮಿಷಿನು, ಜೆರಾಕ್ಸ್ ಮಿಷಿನು ಹಿಂಗೆ ಇಟ್ಕೊಂಡು ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೊಂಡು ನೋಡಿ ನಾನು ದೂರು ಕೊಟ್ಟಿದ್ದೆ. ಯಾರಿಗೆ SP ಅವ್ರು ಕೊಟ್ಟಿದ್ದೀನಿ, ತಹಸೀಲ್ದಾರ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ದೂರು ಕೊಟ್ಟಿದ್ದೆ. ಆದರೆ ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಗಾಡಿ ನೋಡಿ 10 ಗಾಡಿ ತಂದು ನಿಲ್ಲಿಸ್ತಾರೆ, ಇದ್ದೇ ಗಾಡಿ ಇಟ್ಟಂಗೆ BB ರೋಡಲ್ಲಿ. ಇದನ್ನು ಈಗಲೇ ತಡೆದರೆ ಮುಂದೆ ಅಂತ ಇದು ಆಗೋದಿಲ್ಲ. ಯಾಕಂದರೆ ಜಿಲ್ಲಾ ಕೋರ್ಟಲ್ಲಿರೋದು, ಜಿಲ್ಲಾ ಕೋರ್ಟ್ ಇದೆ, ತಹಸೀಲ್ದಾರ್ ಕಚೇರಿ ಇದೆ, AC ಕಚೇರಿ ಇದೆ, ಎಲ್ಲ ಕಚೇರಿ ಇರುವಂಥ ರೋಡಲ್ಲಿ ಒಂದು ಟೆಂಪೋ ತಂದು ನಿಲ್ಲಿಸ್ಕೊಂಡು ಅವ್ನು ವ್ಯಾಪಾರ ಮಾಡ್ತಾಯಿದ್ದಾರೆ ಟೆಂಪೋದಲ್ಲಿ. ಅದೇ ರೀತಿ ಟೆಂಪೋಗಳು ಇನ್ನೂ ಒಂದು 5-10 ಬಂದರೆ ರೋಡಿನ ಕಳೆ ಏನಿರುತ್ತೆ, ಊರು ಸೌಂದರ್ಯ ಹಾಳಾಗುತ್ತೆ. ಅದೇ ಕೂಡಲೇ ಆ ಗಾಡಿಯನ್ನು ತೆಗೆಸ್ಬೇಕಂತ ನಾನು ಮನವಿ ಕೊಟ್ಟಿದ್ದೆ. ಆದರೆ ಮನವಿ ಕೊಟ್ಟಿದ್ದು 1 ದಿವಸ 2 ದಿವಸ ಗಾಡಿ ತೆಗೆದಿದ್ದ, ತಿರ್ಗಾ ಅದೇ ಗಾಡಿ ತಂದು ಅದೇ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಇದರಿಂದ ಊರಿನ ಸೌಂದರ್ಯ ಹೋಗುತ್ತೆ, ಬರೋ ಹೋಗೋರೆಲ್ಲ ಈಗ ತೊಂದರೆ ಆಗುತ್ತೆ. ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸಿದ್ದಾನೆ ಅವನು. ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಬೇಕು. ಜವಾಬ್ದಾರಿಯಿಂದ ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ನವರು ಇದನ್ನು ಎತ್ತಿಸ್ಬಿಟ್ಟು ಯಾರಿಗೂ ಅವಕಾಶ ಕೊಡೋದಕ್ಕೆ ನೋಡ್ಕೊಳ್ಬೇಕು. ಇಲ್ಲದ್ರೆ BB ರೋಡಲ್ಲಿ ಆದಂಗೆ ಇಡ್ಲಿ ಗಾಡಿಗಳು ಪೂರ್ತಿ BB ರೋಡು ಇದ್ದಂಗೆ ಇದನ್ನು ಒಂದು ದಿನ ಕಂಪ್ಲೀಟ್ 10-15 ಗಾಡಿ ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಕ್ರಮ ತಗೊಳ್ಳೋ ಬದಲು ಈಗಲೇ ಕ್ರಮ ತಗೊಂಡ್ರೆ ಜಾಸ್ತಿ ಉತ್ತಮವಾಗಿರುತ್ತದೆ. ಅಸಲಿಗೆ ಅನಧಿಕೃತ ಅಕ್ರಮವಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ರಿಯಲ್ ಎಸ್ಟೇಟ್ ದಂಧೆ ಹಾಗೂ ಮಧ್ಯವರ್ತಿ ಕೆಲಸ ಮಾಡುವ ಆರೋಪ ಕೇಳಿ ಬಂದಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರಸಭಾ ಆಯುಕ್ತ ಮನ್ಸೂರ್ ಅಲಿ ಕೆಂಡಾಮಂಡಲವಾಗಿದ್ದು, ಬೀದಿ ಬದಿ ವ್ಯಾಪಾರದಡಿ ಸೈಬರ್ ಸೆಂಟರ್ಗೆ ಅನುಮತಿ ನೀಡಲು ಬರುವುದಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು. ಸರ್, ಚಿಕ್ಕಬಳ್ಳಾಪುರ ನಗರಸಭೆಯ ತಹಶೀಲ್ದಾರ್ ಕಚೇರಿ ಹತ್ರ ಅನಧಿಕೃತವಾಗಿ ವಾಹನದಲ್ಲಿ ಜೆರಾಕ್ಸ್ ಮಾಡೋದು, ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ ಅಂತ ದೂರು ಬಂದಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೀನಿ ನಾನು. ಅವರು ಬೀದಿ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಲೈಸೆನ್ಸ್ ತೊಗೊಂಡು ಈ ಥರ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಮಾಡ್ತಾಯಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ಅಲ್ಲಿಂದ ಬೇರೆ ಕಡೆ ಅದನ್ನು, ಯಾಕಂದರೆ ವಾಹನದಲ್ಲಿ ವಾಹನ ಯಾವುದೇ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಮೋಟ್ರ್ ಕಾಯ್ದೆ, ಮೋಟ್ರ್ ಆಕ್ಟ್ಗಳಿಗೆ ನಮ್ಮ RTO ಅವರು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಾವುದೇ ಪರ್ಮಿಷನ್ ಇಲ್ಲದಲೇ ಈ ರೀತಿ ಮಾಡ್ತಾ ಇರೋದು ತಪ್ಪಾಗುತ್ತೆ. ಹಾಗಾಗಿ ನನ್ನ ಗಮನಕ್ಕೆ ಆಲ್ರೆಡಿ 2-3 ದೂರುಗಳು ಸಹ ಬಂದಿದ್ದಾವೆ. ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅದು ಆದಷ್ಟು ಬೇಗ ತೊಗೊಳ್ತೀವಿ. ಯಾವ ರೀತಿ ಪರ್ಮಿಷನ್ ಸರ್, ನಾವು ಬೀದಿ ಬದಿ ವ್ಯಾಪಾರ ಅಂತ ಹೇಳಿದರೆ ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ತರಕಾರಿ ಇರ್ಬೋದು, ಸ್ಟೇಷ್ನರಿ ಇರ್ಬೋದು, ಇಂಥ ಬೇರೆ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರೇನು ಕೆಲವರು ಎಳ್ನೀರು ವ್ಯಾಪಾರ ಮಾಡ್ತಾ ಇರ್ತಾರೆ, ಆಮೇಲೆ ಕೆಲವರೆಲ್ಲ ಈ ಫ್ರೂಟ್ಸ್ ಅಂಗಡಿಗಳಿರ್ತವೆ, ಇಂಥ ವ್ಯಾಪಾರಕ್ಕೆ ನಾವು ಕೊಡ್ತೀವಿ. ಆದರೆ ಅವರು ಜೆರಾಕ್ಸ್ ಮಾಡೋದಕ್ಕೆ ಮತ್ತು ವಾಹನ ಇಟ್ಕೊಳ್ಳೋದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಹಿಂದೆ ಸಹ ನಮ್ಮ ಸಭೆಗಳಲ್ಲಿ ಚರ್ಚೆ ಆಗಿದೆ. ವಾಹನ ಇಟ್ಕೊಳ್ಳೋದ್ರಿಂದ ಅಲ್ಲಿ ಮತ್ತೆ ಒಂದು 4-5 ವಾಹನ ಬಂದು ನಿಂತ್ಕೊಳ್ತವೆ. ಫುಟ್ಪಾತ್ ಪಾದಚಾರಿಗಳಿಗಿರ್ಬೋದು, ಮತ್ತು ಅಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ ಆಗ್ತವೆ. ಈ ಹಿನ್ನೆಲೆಯಲ್ಲಿ ನಮ್ಗೆ 2-3 ದೂರುಗಳು ಸಹ ಬಂದಿದ್ದಾವೆ. ಅದಾದಷ್ಟು ಬೇಗ ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಎಲ್ಲ ಪರಿಶೀಲನೆ ಮಾಡೇ ಕೊಡಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಈ ಥರ ಓವರ್ ಆಗಿ ಏನಾದರೂ ಅವ್ರು ತೊಗೊಂಡಿದ್ರು ಸಹ ಅದು ಕಾನೂನಲ್ಲಿ ಅವಕಾಶ ಇರುತ್ತೆ. ಅದನ್ನು ರದ್ದು ಮಾಡಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅದು ತೊಗೊಳ್ತೀವಿ ಸರ್. ಇನ್ನು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ವಿಕಲಚೇತನ ಮಹಿಳೆಯರು ಹಾಗೂ ಪುರುಷರಿಗೆ ಜೆರಾಕ್ಸ್ ಹಾಗೂ ಟೈಪಿಂಗ್ಗೆ ಅವಕಾಶ ನೀಡಲಾಗಿದೆ. ಈತನ ದುರಾಸೆಗೆ ವಿಕಲಚೇತನರು ಶಾಪ ಹಾಕಿದ್ದಾರೆ. ಇನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ತಹಶೀಲ್ದಾರ್ ರಶ್ಮಿ ಹಾಗೂ AC ಅಶ್ವಿನ್ ಮೌನವಾಗಿರೋದು ನೋಡಿದ್ರೆ ಯಾಕೋ ಅನುಮಾನಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ
ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.